ರಾಜ್ಯದ 12,000 ಬಿಸಿಯೂಟ ಮಹಿಳೆಯರಿಗೆ, ಸುಮಾರು 65,000 ಅಂಗನವಾಡಿ ಮಹಿಳೆಯರಿಗೆ, ಆಶಾ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಸುಮಾರು 6,300 ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವ ಮತ್ತು ರಾಜ್ಯಾದ್ಯಂತ ಕಂದಾಯ ಇಲಾಖೆಯ ಸೇವೆಯಲ್ಲಿ ತೊಡಗಿರುವ ಗ್ರಾಮ ಸಹಾಯಕರುಗಳಿಗೆ ತಮ್ಮ ಕೆಲಸಕ್ಕೆ ತಕ್ಕ ಸಂಬಳ ನೀಡುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿದೆ ಎಂದು ಬಿಸಿಯೂಟ ಕಾರ್ಯಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ವಿಜಯ್ ಕುಮಾರ್ ಅವರು ತಿಳಿಸಿದರು. ಏನು ಬಿಸಿಯೂಟ, ಅಂಗನವಾಡಿ, ಗ್ರಾಮ ಪಂಚಾಯಿತಿ ನೌಕರರು, ಆಶಾ ಕಾರ್ಯಕರ್ತರು, ಗ್ರಾಮ ಸಹಾಯಕರು, ಈ ರೀತಿಯ ಅರೆ ಸರ್ಕಾರಿ ನೌಕರರುಗಳು ಏನಿದ್ದಾರೆ, ಸರ್ಕಾರದ ಕೆಲಸವನ್ನು ಸರ್ಕಾರಿ ನೌಕರರಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ನೌಕರರುಗಳು, ಆದರೆ ಸರ್ಕಾರದ ಸರಿಯಾದ ಸಂಬಳ ಪಡೆಯುವಲ್ಲಿ ವಿಫಲವಾಗಿರ್ತಕ್ಕಂಥ ನೌಕರರು ಏನಿದ್ದಾರೆ ಅವರಿಗೆ ಸರ್ಕಾರಗಳು ಏನಿವತ್ತು 6ನೇ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಬಿಡುಗಡೆ ಮಾಡಿದೆ, ಅದೇ ರೀತಿಯಲ್ಲಿ ಕನಿಷ್ಠ ಅದರ ಅರ್ಧದಷ್ಟಾದರೂ ಇವತ್ತು ಈ ಎಲ್ಲ ನೌಕರರಿಗೆ ನೀಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸುಮಾರು 12,20,000 ಇರುವ ನೌಕರರಿಗೆ ಕೆಲವು ಆಯೋಗಗಳ ಶಿಫಾರಸಿನ ಮೇಲೆ ಪರಿಷ್ಕೃತ ವೇತನ ಜಾರಿ ಮಾಡಿರುವ ಸರ್ಕಾರವೇ ಹೇಳುವಂತೆ ವರ್ಷಕ್ಕೆ ಸುಮಾರು 20,207 ಕೋಟಿಗಳಷ್ಟು ಹೆಚ್ಚುವರಿ ವೇತನ ನೀಡಲಿದೆ. ಆದರೆ ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಬಿಸಿಯೂಟ ಕಾರ್ಯಕರ್ತರಿಗೆ ತಿಂಗಳಿಗೆ ಕೇವಲ 3,700 ರೂಪಾಯಿ ವೇತನ ನೀಡುತ್ತಿರುವುದು ದುರಂತ ಎಂದು ಹೇಳಿದರು. ನಾವು ಪ್ರತಿಯೊಬ್ಬ ನೌಕರನ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ನಮ್ಮ ಸಂಘಟನೆ ಯಾವುದೇ ಸಂದರ್ಭದಲ್ಲಿ ನೌಕರರ ಮೇಲೆ ಹಲ್ಲೆಗಳಾದಾಗ, ನೌಕರರಿಗೆ ಅಪಘಾತ ಆದಾಗ, ಕಾರ್ಯಕರ್ತರಿಗೆ ಅಕಸ್ಮಾತ್ ಬಿಸಿ ನೀರು ಚೆಲ್ಲೋದಾಗಲಿ ಅಥವಾ ಕುಕ್ಕರ್ ಬಸ್ಟ್ ಆಗೋದಾಗಲಿ, ಈ ರೀತಿಯ ಅಪಘಾತಗಳಾದಾಗ ಯಾವುದೇ ವೈದ್ಯಕೀಯ ಸೌಲಭ್ಯ ಇಲ್ಲದೆ ತನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರದ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ನಾವು ಹೇಳೋದಿಷ್ಟೇ, ನಿಮ್ಮ ಸರ್ಕಾರದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನೌಕರರು ಇವರ ಕ್ಷೇಮಾಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಾರು CSಗಳು ಬಂದರೂ ಸಹ 2017ರಿಂದ ಈಚೆ ಅನುಮೋದನೆ ಕೊಡ್ತಕ್ಕಂಥ ಪ್ರೋಸೆಸ್ಸೇ ಮಾಡ್ತಾ ಇಲ್ಲ. ಹಲವಾರು ಜನ ಗ್ರಾಮ ಪಂಚಾಯಿತಿ ನೌಕರರು ಈಗಾಗಲೇ ತೀರೋಗಿದ್ದಾರೆ, ಕೆಲವರು ರಿಟೈರ್ಮೆಂಟ್ ಅಂಚಿಗೆ ಬಂದಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯಿತಿ ಅನುಮೋದನೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಸರ್ಕಾರಿಯ ಒಂದಷ್ಟು ಸಿಗ್ತಕ್ಕಂಥ ಬೆನಿಫಿಟು ಸಿಗೋದಿಲ್ಲ. ಅಕಸ್ಮಾತಾಗಿ ಅವರೇನಾದರೂ ಮರಣ ಹೊಂದಿದ್ರೆ ಅವ್ರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡೋದಾಗಲಿ ಅಥವಾ ಬಡ್ತಿ ಕೊಡೋದಾಗಲಿ ಯಾವ ಒಂದು ವಿಚಾರದಲ್ಲೂ ಇವತ್ತು ಅವರು ವಂಚಿತರಾಗ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಡ ಕಾರ್ಮಿಕರಿಗೆ ಇವತ್ತು ಈ ಸರ್ಕಾರಗಳು ವೇತನವನ್ನು ಹೆಚ್ಚಿಗೆ ಮಾಡಬೇಕು, PF ಅನ್ನು ಕೊಡಬೇಕು, ESI ಅನ್ನು ಕೊಡಬೇಕು, ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕು, ಹೆರಿಗೆ ಭತ್ಯೆಯನ್ನು ಕೊಡಬೇಕು ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ನಿವೃತ್ತಿಯನ್ನು ಕೊಟ್ಟು ನಿವೃತ್ತಿ ವೇತನವನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸತತ 23 ವರ್ಷಗಳಿಂದ ನಾವು ಬಿಸಿಯೂಟ ಪ್ರಾರಂಭ ಮಾಡಿದ್ದು. ಈ 23 ವರ್ಷದಿಂದನೂ ನಮಗೆ ಒಂದು ವೇತನ ಬರೀ 300ರಿಂದ 600, ಈಗ ಬರೀ ಕೇವಲ 3,700 ರೂಪಾಯಿಗೆ ಮಾತ್ರ ಬಂದು ನಿಂತಿದ್ದೀವಿ. ಕಳೆದ 23ನೇ ಇಸ್ವಿಲಿ ನಮಗೆ ಬೊಮ್ಮಾಯಿ ಸರ್ಕಾರದವರು 1,000 ಜಾರಿಗೆ ತಂದು ಅದನ್ನು ಅನುಮೋದನೆಗೆ ಎಲ್ಲ ಕೊಟ್ಟರು ಸಮೇತ ನಮ್ಗೆ ಇದುವರೆಗೂ ನಮ್ಗೆ ಅದನ್ನು ಹಣ ಬಿಡುಗಡೆ ಮಾಡಿಲ್ಲ. ಈಗ ಹೇಳ್ತಾ ಇದ್ದಾರೆ 10ರಿಂದ 15 ವರ್ಷದವರಿಗೆ 40,000 ರೂಪಾಯಿ ನಿವೃತ್ತಿಯೊಂದರಿಗೆ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತೊಗೊಂಡಿದೆ. ಆ 40,000 ರೂಪಾಯಿ ತೊಗೊಂಡ್ಬಿಟ್ರೆ ಅವ್ರ ಜೀವನ ಆಗುತ್ತಾ? 60 ವರ್ಷ ಆದಮೇಲೆ ಮನೆಗೆ ಹೋಗಿ ನಾವು ಬದುಕ್ಬೋದಾ? ಅವರು ಈಗ ಕೇವಲ ಇವರು ಒಂದು 40,000 ರೂಪಾಯಿ ಅಧಿಕಾರಿಗಳಿಗೆ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳು ಅವ್ರು ಒಂದು ತಿಂಗಳು ಅವ್ರ ಮನೆ ಮೇಂಟೈನ್ ಮಾಡೋಕ್ಕೆ ಅವ್ರಿಗೆ ಸಾಲುತ್ತಾ? ಅವ್ರು ಒಂದು ತಿಂಗಳು ಮನೆ ಮೇಂಟೈನಿಗೆ ಅವ್ರಿಗೆ ಆಗೋದು ನಮಗೆ ಒಂದು 60 ವರ್ಷದ ನಿವೃತ್ತಿ ಇಡುಗಂಟು ಅಂತ ಕೊಡ್ತಾ ಇದ್ದಾರೆ. ನಾಚಿಕೆ ಆಗಬೇಕಲ್ವ ಈ ಸರ್ಕಾರಕ್ಕೆ? ಗ್ರಾಮ ಪಂಚಾಯತಿಲಿ ಆಗ್ತಿರೋ ಒಂದು ಮೊದಲನೇ ಪ್ರಾಬ್ಲಮ್ ಏನಂದರೆ ಸರ್ಕಾರದ ಸಂಬಳ ಕೊಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಈಗ ಏನು ಸರ್ಕಾರದ ಆಫೀಸಲ್ಲಿ ಇರ್ತಕ್ಕಂಥ ಪಂಚತಂತ್ರ ಅದಕ್ಕೆ ತಂದು ಕೊಡಬೇಕು. 10 ಗಂಟೆ ಒಳಗೆ ಹೋಗಿ ತಂದು ಕೊಟ್ಟು ಬರಬೇಕಂತ ಕಾನೂನು ಮಾಡಿದ್ದಾರೆ. ಅದು ತಂದು ಕೊಟ್ಟರೆ ಮಾತ್ರ ಸಂಬಳ ಕೊಡೋದು ಅಂತ ಹೇಳಿದ್ದಾರೆ. ಆದರೆ ಕಂಪ್ಯೂಟ್ರ್ ವಾರಗಟ್ಟಲೆ ಕೆಟ್ಟೋದ್ರೂ ಸಹ ಯಾರೂ ಅದರ ಬಗ್ಗೆ ಗಮನ ಹರಿಸ್ತಿಲ್ಲ, ರಿಪೇರಿ ಮಾಡಿಸಿರೋದಿಲ್ಲ. ಆಗ ಆಗಿಲ್ಲ ಅಂದರೆ ಪೂರ್ತಿ ಸಂಬಳ ಕಟ್ಟಾಗಿ ಒಂದು ತಿಂಗಳಲ್ಲಿ 8ರಿಂದ 10 ದಿವಸ ಸಂಬಳ ಕಟ್ಟಾಗಿ ಹೋಗಿರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಬಿಸಿಯೂಟ ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ರಘು, ರಾಜೇಗೌಡ, ಪುಷ್ಪಾವತಿ, ಸಮೀಂ ಬಾನು ಹಾಗೂ ಇಂದುಮತಿ ಉಪಸ್ಥಿತರಿದ್ದರು.